ಬಿಜಿಎಂಎಲ್ ಕಾರ್ಮಿಕರು ತಾಳ್ಮೆಯಿಂದ ಇರಬೇಕು. ಅವ್ರ ಪರವಾಗಿ ನಾವಿದ್ದೀರಿ. ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಸಂಪಂಗಣ್ಣವರಾಗಲಿ ನಮ್ಮ ಪಕ್ಷದಲ್ಲಿ ಯಾರು ಡಿಸೈಡ್ ಮಾಡ್ತಾರೋ ಅವರು ಇಲ್ಲಿ MLA ಆಗಿದ್ದಾದಮೇಲೆ ನಾವು ಅವ್ರ ಪರವಾಗಿ ನಿಂತ್ಕೊಂಡು ನಮ್ಮ ಅಧಿಕಾರ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಮಾಡಬೇಕು, ಇಲ್ಲಿರ್ತಕ್ಕಂಥ ಜಮೀನನ್ನು ಸರ್ಕಾರಕ್ಕೆ ತಗೊಂಡು ಅದನ್ನು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಇವತ್ತು ಅದನ್ನೇನು ಇದು ಮಾಡಿದ್ರೆ ಅದು ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥವ್ರು. ನಾವು ಮಂತ್ರಿಗಳನ್ನ ಕರೆದಾಗ ಇವ್ರು ಬಂದು ಅಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡೋಗಿರೋದು. ಹಿಂದೆಯಿಂದನೂ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸಂಪಂಗಣ್ಣವರು ಈ KGF ಡೆವಲಪ್ ಆಗಬೇಕು, ಇಲ್ಲಿ BGML ಏನಿತ್ತು ಗೋಲ್ಡ್ ಮೈನು ಅದನ್ನು ಮುಚ್ಚಿದ್ದಾದಮೇಲೆ ಇಲ್ಲಿನ ಜನ ಸುಮಾರು ಜನ 15,000 - 20,000 ಜನ ದಿನ ಬೆಂಗಳೂರಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಇಲ್ಲಿ ಕಾರ್ಖಾನೆಗಳು ಬರಬೇಕು, ಈ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಅವತ್ತಿಂದನೂ ಮನಸ್ಸು ಮಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸಂಪಂಗಣ್ಣವರು. 26ನೇ ತಾರೀಕು ಒಳಗಡೆ ಖಾಲಿ ಮಾಡಬೇಕು ಅಂತ ಲೆಟರ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಅವ್ರು ಯಾರಾದರೂ ನಮ್ಮ ಹತ್ರ ಬಂದು ಇಲ್ಲ ಸಂಪಂಗಣ್ಣ ಹತ್ರ ಬಂದು ಅದು ದೂರು ಕೊಟ್ಟಾಗ ಅದಕ್ಕೇನು ಸಹಕಾರ ಕೊಡಬೇಕಂತ ನಾವು ಕೊಡ್ತೀವಿ. BGML ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಸಂಪಂಗಣ್ಣ ಅವ್ರು ಗೆದ್ದಿದ್ದಾದ್ಮೇಲೆ ನಮ್ಮ ಸರ್ಕಾರನೇ ನೆಕ್ಸ್ಟ್ ಬರೋದು. ಅವಾಗ ಏನು ಮಾಡಬೇಕು ಅಂತ ನಾವು ಮಾಡ್ತೀವಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅವ್ರ ಪೊಸಿಷನ್ ಸರ್ಟಿಫಿಕೇಟೂ ಇರಲಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕರೆದು ಮೈನಿಂಗ್ ಸೆಕ್ರೆಟರಿ ಅವ್ರನ್ನ ಕರೆದು ಇವತ್ತು ಅವ್ರಿಗೆ ಹಕ್ಕುಪತ್ರಗಳು ಕೊಡೋಂಥ ಕೆಲಸಗಳು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಶಾಸಕರು ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನನಗೆ ನಾನು ಹಿಂಗೆ ನಾನು ಬಾರ್ಲಾಕ್ದೆ ಅಂತ ಹೇಳ್ತಾರಲ್ಲ, ನಾವು ಇವತ್ತು KGFನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಅಮೃತ್ ಯೋಜನೆಯಲ್ಲಿ. ಇವತ್ತು KGF ನೀರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಇದಾಗಿದ್ದಾಗ ಅವತ್ತು ಹಣಕಾಸು ಸಚಿವರು ಕುಮಾರಸ್ವಾಮಿ ಅವರಿದ್ದಾಗ ಕೊಟ್ಟಿರ್ತಕ್ಕಂಥದ್ದು. ಯರಗೋಳ್ ಯೋಜನೆ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ನಾವು ಇದಕ್ಕೆ ಏನು ನಮ್ಮ ಬಿಕೋಟೆಗೆ ಹೋಗೋಂಥ ರಸ್ತೆಗಳಿರ್ಬೋದು, ಇವೆಲ್ಲ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇರ್ಬೋದು, ನಾವು ಕೊಟ್ಟಿರ್ತಕ್ಕಂಥದ್ದು. ಇವ್ರು ಏನು ಕೊಟ್ಟಿದ್ದಾರೆ? DCC ಬ್ಯಾಂಕನ್ನು ಕೊಳ್ಳೆ ಹೊಡೆದಿದ್ದಾರೆ, ನಕಲಿ ಸೊಸೈಟಿಗಳನ್ನು ಮಾಡ್ಕೊಂಡು ಕೊಳ್ಳೆ ಹೊಡೆದಿದ್ದಾರೆ. ಸುಮಾರು 400 ಕೋಟಿಗೂ ಹೆಚ್ಚಿಗೆ ಹಣವನ್ನು ಲೂಟಿ ಮಾಡಿ ಇವತ್ತು ಕೇಸಲ್ಲಿ ಸಿಕ್ಕಾಕೊಂಡು ಇವತ್ತು ಒದ್ದಾಡ್ತಾ ಇರ್ತಕ್ಕಂಥದ್ದು ಅವರು. ಇವತ್ತು ಡ್ರಾಮಾ ಆಡೋದು ಬೇರೆ. ಇವತ್ತು ಈ KGF ಏನಾದ್ರು ಡೆವಲಪ್ಮೆಂಟ್ ಆಗಿದೆ, KGF ನಗರ ಏನಾದ್ರು ಡೆವಲಪ್ಮೆಂಟ್ ಆಗಿದೆ ಅಂದರೆ ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿದ್ದಂಥ ಸಂಪಂಗಣ್ಣವ್ರ ಕಾಲದಲ್ಲಿರ್ಬೋದು, ರಾಮಕ್ಕ ಅವ್ರ ಕಾಲದಲ್ಲಿರ್ಬೋದು, ನಾವು ಇವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟರೆ ಇವ್ರು ಏನು ಮಾಡಿದ್ದಾರೆ ಅನ್ನೋದು ನೋಡಿಸ್ಬಿಡ್ಲಿ. ಇವ್ರು ಏನಾದರೂ ಮಾಡಿದರೆ ಪ್ರತಿ ಪಂಚಾಯತಿಗಳಲ್ಲೂ 100ಕ್ಕೆ 90% ಏನು ಕೆಲಸಗಳಾಗಿದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರ್ತಕ್ಕಂಥ. ಟಾಯ್ಲೆಟ್ ಕೊಟ್ಟಿರೋದು ನಾವು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರಸ್ತೆ ಮಾಡಿ